ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಏನಾಯಿತು? ಏಕೋ ರುದ್ರ ತಥಾ ಶೇಷಃ ಹೇಳ್ತಾ ಹೇಳ್ತಾ ಕ್ಷಿತಿಪಾಹ ಮನುಷ್ಯಗಂಧರ್ವಾಹ ದೇವಾಶ್ಚ ಪಿತರಃ ಚಿರಾಹ ಅಜಾನಜಾಹ ಕರ್ಮಜಾಶ್ಚ ದೇವಾಹ ಇಂದ್ರಃ ಪುರಂದರಃ ರುದ್ರಃ ಸರಸ್ವತಿ ವಾಯು ಮುಕ್ತಾಹ ಶತಗುಣೋತ್ತರಾಹ. ಇಷ್ಟು ಬಂತು. ರುದ್ರ ಬಂತು, ಗರುಡಶೇಷ ಬರಲೇ ಇಲ್ಲ. ವಾಯು ಬಂತು, ಬ್ರಹ್ಮದೇವರು ಬರಲೇ ಇಲ್ಲ. ಸರಸ್ವತಿ ಬಂದು ಭಾರತಿ ಬರಲೇ ಇಲ್ಲ ಅಂತ ಕೇಳಿದರೆ ಏಕೋ ಬ್ರಹ್ಮಾಚ ವಾಯುಶ್ಚ. ಇಂದ್ರ ಆದಮೇಲೆ ರುದ್ರದೇವರು ಅಂದರೆ ಶೇಷದೇವರು ಗರುಡದೇವರು ಸೇರ್ತಾರೆ. ಅದೇ ರೀತಿ ಸರಸ್ವತಿ ಸೇರ್ತಾರೆ ಅವ್ರ ಮೇಲೆ. ಆಮೇಲೆ ವಾಯುದೇವರು ಸೇರ್ತಾರೆ ಬ್ರಹ್ಮಶಬ್ದದಿಂದ ವಾಯುದೇವರು, ವಾಯುಶಬ್ದದಿಂದ ಬ್ರಹ್ಮದೇವರು. ಮುಕ್ತಾಹ ಶತಗುಣೋತ್ತರಾಹ. ಆದ್ದರಿಂದ ಅವ್ರ ಬಗ್ಗೆ ಹೇಳಲಿಲ್ಲ ಅಂತಾಗಲಿ ಅಥವಾ ಅವ್ರು ಬೇರೆ ಎಲ್ಲೋ ಗುಂಪಿನಲ್ಲಿ ಬರ್ತಾ ಇಲ್ಲ ಅರ್ಥ ಅಲ್ಲ. ಒಬ್ಬ ಸಮಾಧಾನ ಹೇಳಿದ ಮೇಲೆ ಸಮಾಧಾನ ಉಳಿದವರೆಲ್ಲ ಏನಾಗ್ತಾರಲ್ಲಿ ಸೇರ್ತಾರೆ. ಏಕೋ ರುದ್ರಸ್ತಥಾ ಶೇಷೋ ನ ಕಶ್ಚಿತ್ ವಾಯುನಾ ಸಮಃ. ಅದಕ್ಕೆ ಎಲ್ಲೆಲ್ಲಿ ಬ್ರಹ್ಮ ವಾಯು ಬಂದಿದೆ. ಏಕೋ ಬ್ರಹ್ಮಾಚ ವಾಯುಶ್ಚ, ಏಕೋ ಬ್ರಹ್ಮಾಚ ವಾಯುಶ್ಚ. ಬ್ರಹ್ಮದೇವರಿಬ್ಬರು ವಾಯು ಒಂದೇ ಅಂತ ಕೇಳಿದರೆ ಎರಡು ಅರ್ಥ. ಹಿಂದಿನ ವಾಯುದೇವರೇ ಬ್ರಹ್ಮದೇವರಾಗಿದ್ದಾರೆ ಅಂತ ಒಂದರ್ಥ. ಇನ್ನೊಂದು ಅರ್ಥ ಈಕ್ವಲ್ ಅಂತ ಇನ್ನೊಂದು ಅರ್ಥ. ಇಬ್ಬರು ಏನಂದರೆ ಅಂದರೆ ಈಕ್ವಲ್ ಅಂತ ಒಂದರ್ಥ, ಹಿಂದಿನ ವಾಯುದೇವರು ಈಗಿನ ಬ್ರಹ್ಮದೇವರು ಅಂತ ಇನ್ನೊಂದು ಅರ್ಥ. ಅಲ್ಲಲ್ಲ ಮುಗಿದಿದೆ, ಬಟ್ ಇದು ಮುಗಿದಿಲ್ಲ. ಇದು ಡೀಟೇಲ್ಸ್ ಹೇಳಿದ್ದಿಲ್ಲ. ಯಾಕೆ ಪ್ರಶ್ನೆ ಹಾಕ್ಕೊಂಡ್ರು, ಯಾಕೆ ರುದ್ರದೇವರನ್ನ ಅಷ್ಟೇ ಬಿಟ್ಬಿಟ್ರೆ ಉಳಿದು ಬಿಟ್ಟುಬಿಟ್ರೆ ಅಂದರೆ ಬಿಟ್ಟಿಲ್ಲ. ಈ ರೀತಿ ಯಾತಕ್ಕೆ ಹೇಳ್ತಾರೆ ಅಂದರೆ ಬೇರೆ ಎಷ್ಟೋ ಕಡೆಗೆ ಇಂಥ ವಾಕ್ಯಗಳು ಬರುತ್ತೆ. ತಾರತಮ್ಯ ಹೇಳೋ ಪುರಾಣಗಳಲ್ಲಿ ಒಬ್ರು ಹೇಳಿ ಇವನು ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ಹೇಳಿದ ಎಲ್ಲದ ಆ ರೀತಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸಮಾಧಾನ ಹೇಳಿದ ಮೇಲೆ ಉಳಿದ ಕಡೆ ಹೇಳಿದ್ದೆಲ್ಲ ಸೇರಿಸ್ಕೊಬೇಕು ಅಂತ ಅರ್ಥ. ವೀಂದ್ರಃ ಅದೇ ಇಲ್ಲಿ ಬಂದು ರುದ್ರ ಸಮಸ್ತಥ. ವೀಂದ್ರ ಅಂದರೆ ಗರುಡ, ರುದ್ರ ಸಭ, ಶೇಷ ರುದ್ರದೇವರೇ ಶೇಷದೇವರು. 3 ಜನ ಬಂದ್ರೀಗ. ಗರುಡ ರುದ್ರರು ಸಭ, ರುದ್ರದೇವರ ಶೇಷ. ಆದ್ದರಿಂದ ರುದ್ರ ಶಬ್ದದಿಂದ ಗರುಡಶೇಷರು ಬಂದರು. ಇದೆಲ್ಲ ಅನೇಕ ಪುರಾಣಗಳಲ್ಲಿ ಬಂದಾಗ ಸ್ವಲ್ಪ ಬೇರೆ ಹೇಳಿದಾಗ ಕಾಣ್ತಾರೆ. ಬೇರೆ ಹೇಳಿರೋದಿಲ್ಲ, ಬೇರೆ ರೀತಿ ಹೇಳಿರ್ತಾರೆ. ವಿಷಯ ಬೇರೆ ಆಗೋದು ಬೇರೆ, ರೀತಿ ಬೇರೆ ಆಗೋದು ಬೇರೆ. ವಿಷಯ ಬೇರೆ ಆದರೆ ಏನಾಯ್ತು ಅಲ್ಲಿಗೆ ರಾಂಗ್ ಇನ್ಫಾರ್ಮೇಷನ್ ಆಗುತ್ತೆ. ರೀತಿ ಬೇರೆ ಆದರೆ ಇನ್ಫಾರ್ಮೇಷನ್ ಚೇಂಜ್ ಆಗಲಿಲ್ಲ, ಹೇಳೋ ಮೆಥಡ್ ಚೇಂಜ್ ಆಯಿತು ಅಷ್ಟೇ ಹೊರತು ಬೇರೆ ಆಗಲಿಲ್ಲ. ಈ ಕೆಳಗಿಂದ ಎಣಿಸ್ದ, ಲೆಫ್ಟ್ ಟು ರೈಟ್ ಎಣಿಸ್ದ, ರೈಟ್ ಟು ಲೆಫ್ಟ್ ಎಣಿಸ್ದ, ವಸ್ತುಗಳು ಚೇಂಜ್ ಆಗಲಿಲ್ಲ. ಏನಾಯಿತು? ಅದು ಆರೋಹಣ ಹೆಚ್ಚುಗಡೆ ಹೇಳೋ ಕ್ರಮ ಬದಲಾಯಿತು ಅಷ್ಟೇ. ಆ ಪುರಾಣಗಳಲ್ಲಿ ಏನೋ ವ್ಯತ್ಯಾಸ ಕಂಡ್ರೆ ಅದು ಕ್ರಮ ವ್ಯತ್ಯಾಸನೇ ಹೊರತು ವಸ್ತು ವ್ಯತ್ಯಾಸ ಅಲ್ಲ. ಇದನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲ ಬಿಡಿಸಿ ಹೇಳ್ತಾ ಇದ್ದಾರೆ. ಮುಕ್ತೇಶು ಶ್ರೀಹಿ, ಮುಕ್ತರಾದ ಮಹಾಲಕ್ಷ್ಮಿ ವಿಷಯ ಬರಲೇ ಇಲ್ಲ ಅಂತ ಕೇಳಿದರೆ ಶ್ರೀಹಿ ಮಹಾಲಕ್ಷ್ಮಿ ಇದ್ದಾರಲ್ಲ ಅವ್ರು ಮುಕ್ತರ ಗುಂಪಿ ಸೇರೋರಿಂದ ಇಲ್ಲಿ ಹೇಳಕ್ಕೆ ಹೋಗಲಿಲ್ಲ. ವಾಯೋ ಸಹಸ್ರ ಗುಣಿತಾ ಗುಣೈಹಿ, ಅವ್ರು ವಾಯುದೇವರು ಸಮ ಆಗ್ತಾರ ಅಂತ ಕೇಳಿದ್ರೆ ಇಲ್ಲ, 1000 ಪಟ್ಟು ಮೇಲಿದ್ದಾರೆ. ಇದು 1000 ಅಂದರೆ 1000 ಅಲ್ಲ, ಕೋಟಿ. ಕೋಟಿ ಅಂದರೆ ಕೋಟಿ ಕೂಡ ಅಲ್ಲ, ಇನ್ನೂ ಜಾಸ್ತಿ. ಅಷ್ಟು ಹೇಳಿ 1000 ಶಬ್ದಕ್ಕಿಂತ ಹೇಳಿದ್ದಾರೆ. ಶಬ್ದ 10, 100, 1000 ಇವೆಲ್ಲ ಏನು ಕೊಡೋದು ಅರ್ಥ? ಹೆಚ್ಚು ಅಂತ ಅರ್ಥ ಕೊಡೋದ್ರಿಂದ ಅಷ್ಟು ಅರ್ಥ ಮಾಡ್ಕೋಬೇಕು. ಇತ್ಯಾದಿ ವೇದ ವಾಕ್ಯಂ ವಿಷ್ಣೋ ಉತ್ಕರ್ಷಮೇವ ಭಕ್ತಿ ಉಕ್ತೈಹಿ. ಇದು ಕ್ಲಾರಿಫಿಕೇಶನ್. ಇದಾದಮೇಲೆ ಮುಂದಕ್ಕೆ ಹೋಗಿದ್ದೇವೆ. ಎಲ್ಲಿವರೆಗೂ? ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿ ನ ಚಾನ್ಯತ. ಇದು ಅವತಾರಗಳನ್ನು ತಿಳಿಬೇಕು. ತುಂಬ ಜನ ಅದೆಲ್ಲ ಏನ್ರಿ ಭಾರಿ ಸೀರಿಯಸ್ ಆಗಿ ತಿಳ್ಕೊಳಕ್ಕೆ ಹೋಗಬಾರ್ದು. ತುಂಬ ಜನ ದಶಾವತಾರದಲ್ಲಿ ಬಲರಾಮದೇವರು ಸೇರಿಸ್ಬಿಡ್ತಾರೆ. ದಶಾವತಾರದಲ್ಲಿ ಬಿಡುದ್ದೆಲ್ಲ 9 ಸಾಕ್ಷಾತ್ ಅವತಾರಗಳು. ಬಲರಾಮದೇವರಲ್ಲ. ಶೇಷ ಮೇಲೆ ಏನಾಯ್ತು ಅಲ್ಲಿಗೆ? ಬ್ರಹ್ಮದೇವರು ಅವರು ಜೀವ ಈಶ್ವರ ಸಮ ಆಯ್ತು. ಹಾಗೆ ಜೀವೇಶ್ವರ ಐಕ್ಯ ಹೇಳಿದಾಗೈತೆ ಹೊರತು ಭೇದ ಬರಲೇ ಇಲ್ಲ. ಅದರಲ್ಲಿ ಅದಕ್ಕೆ ತಪ್ಪಾಡಬಾರ್ದು. ಅವತಾರಗಳು ಅಲ್ಲದ ಅವತಾರ ಅಂತ ಹೇಳಬಾರ್ದು. ಸಾಕ್ಷಾತ್ ವೇದವ್ಯಾಸ ಸಾಕ್ಷಾತ್ ಅವತಾರ ಅಂತ ಸ್ಪಷ್ಟ ಹೇಳಿದ್ರು ಕೂಡ ಯಾರೋ ಋಷಿ ಅಂತ ಕರೀತಾರೆ. ಯಾರೋ ಒಬ್ಬರು ಏನು ಅಲ್ದವ್ರನ್ನ ಸಾಕ್ಷಾತ್ ದೇವ್ರನ್ನ ಮಾಡಿ ಹಾಕ್ಬಿಡ್ತಾರೆ. ಅದು ತಪ್ಪು. ಇವತ್ತಂತೂ ಎಲ್ಲರೂ ಭಗವಾನ್ಗಳು, ಎಷ್ಟು ಭಗವಾನ್ ಲೆಕ್ಕನೇ ಇಲ್ಲ. ಗೊತ್ತಾಯ್ತಾ? ದಶಾವತಾರ ಹೋಗಿಬಿಡ್ತು. ಒಂದರಲ್ಲಿ ಎಷ್ಟೋ ಅವತಾರ ಆಗಿ ಹೋಗ್ಬಿಡ್ತಾರೆ. ಬೀದಿಗೊಬ್ಬ ಭಗವಾನ್ ಕೂತಿರ್ತಾರೆ. ಪ್ರಚಾನ್ಯಥ. ದೊಡ್ಡ ದೋಷ. ಹಾಗಿದ್ರೆ ದೇವ್ರ ಬಗ್ಗೆ ಏನು ತಿಳ್ಕೊಬೇಕಾಗಿದ್ರೆ ಸೃಷ್ಟಿಕರ್ತ ಅಂತ ತಿಳ್ಕೊಬೋಣ, ಸ್ಥಿತಿಕರ್ತ ಅಂತ ತಿಳ್ಕೊಬೋಣ ಅಂತ ಕೇಳಿದರೆ ಒಂದು ತಿಳ್ಕೊಂಡ್ರೆ ಸಾಲದು. ಎಲ್ಲವನ್ನೂ ಒಬ್ಬನೇ ಮಾಡ್ತಾನೆ ಅಂತ ತಿಳ್ಕೊಬೇಕು. ಇಷ್ಟರೇವ ವಿಜಿಜ್ಞಾಸ್ಯ ಸರ್ವಕರ್ತ ಅಗಮೋದಿತ. ಯಾವುದು ಸರ್ವ? ಸೃಷ್ಟಿ, ರಕ್ಷಾ, ಹೃತಿ. ಹೃತಿ ಅಂದರೆ ಹರಣ, ಸಂಹಾರ. ಜ್ಞಾನ, ನಿಯತಿ, ನಿಯಮನ, ಅಜ್ಞಾನ, ಬಂಧ ಮತ್ತು ಮೋಕ್ಷ. ಇವಿಷ್ಟು ಕೂಡ ಯಾರಿಂದ ಆಗ್ತಾ ಇದೆ?
ನಾವೇನು ತಿಳ್ಕೊಂಡಿದ್ದ ಸೃಷ್ಟಿ ಬ್ರಹ್ಮದೇವರಿಂದ, ಸ್ಥಿತಿ ವಿಷ್ಣುವಿನಿಂದ, ಲಯ ರುದ್ರದೇವರಿಂದ ಅಲ್ಲ. ಸ್ಥಿತಿ ವಿಷ್ಣುವಿನಿಂದ ಹೌದು, ಬ್ರಹ್ಮದೇವರಲ್ಲಿದ್ದು ವಿಷ್ಣುವಿನಿಂದನೇ ಸೃಷ್ಟಿ, ರುದ್ರದಲ್ಲಿ ವಿಷ್ಣುವಿನಿಂದಲೇ ಲಯ ಅಂತ ತಿಳ್ಕೊಳ್ಳದೆ ಹೋದರೆ ಏನಾಯ್ತು, ಅಲ್ಲಿಗೆ ವಿಷ್ಣುವಿನ ಸಾಮರ್ಥ್ಯ ಕಡಿಮೆ ಮಾಡಿದಾಗ ತಪ್ಪದು. ಜ್ಞಾತ್ವ ವೇದಾಶ್ಚ ಪಂಚರಾತ್ರ ವಿಷ್ಣುತಃ ಏವ ಅಂದ್ರೇನೋ ವಿಷ್ಣುವಿನಿಂದನೇ, ವಿಷ್ಣೋಹೋ ಅಂತ ಅರ್ಥ. ಪಂಚಮಿ ವಿಭಕ್ತಿ ಅರ್ಥ ಕೊಡುತ್ತೆ ತಹ ಅಂಬೋದ. ಯಾರಿಗೆ? ಹೌದು, ಅಯೋಗ್ಯರಿಗೆ. ಅಯೋಗ್ಯರಿಗೆ ಅಜ್ಞಾನ ಕೊಡೋದು. ಅಜ್ಞಾನ ಕೊಟ್ಟು ಡಿಸ್ಕೈಡ್ ಮಾಡೋದು ಯಾತಕ್ಕೆ? ಅಯೋಗ್ಯರನ್ನ ಕೆಟ್ಟವರು. ಅವ್ರಿಗೆ ಸರಿಯಾದ ಜ್ಞಾನ ಕೊಟ್ಟರೆ ಏನು ಮಾಡ್ತಾರೆ? ಅದನ್ನು ದುರುಪಯೋಗ ಮಾಡ್ತಾರೆ. ಇವತ್ತು ಗನ್ನು ಭಾರಿ ಒಳ್ಳೆಯದು, ಎಲ್ಲರಿಗೂ ಗನ್ ಲೈಸೆನ್ಸ್ ಕೊಟ್ಟರೆ ಏನು ಮಾಡ್ತೀರಿ? ಈಗ ಇಷ್ಟಿಲ್ದೇನೆ ಕೊಲೆ ಅಂತ ಬರ್ತಿರ್ತದೆ. ಮಾತೆತ್ರ ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಸಿಟ್ಟು ಬಂದ ತಕ್ಷಣ ಬಟ್ಟ ಅಂತ ಹೊಡೆದು ಬಿಡ್ತಾನೆ. ಯಾತಕ್ಕೆ? ಯಾಕೆ ಸೈನಿಕರಿಗೆ ಕೊಡ್ತಾರೆ ಅಂದರೆ ಅವ್ರಿಗೆ ಏನಿದೆ, ಅವ್ರು ಅಪಾಯಿಂಟೆಡ್ ಫಾರ್ ದ ಪರ್ಟಿಕ್ಯುಲರ್ ಪರ್ಪಸ್. ಅವ್ರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಟ್ರೈನ್ ಅಪ್ ಮಾಡಿರ್ತಾರೆ ಫಸ್ಟ್. ಅವರು ಹೇಗೆ ಹೊಡಿಬೇಕು, ಯಾರನ್ನು ಹೊಡಿಬೇಕು, ಹೇಗೆ ಹೊಡೆದ್ರು ಕೂಡ ಆದಷ್ಟು ಕೊಲ್ಲದಂತೆ ಹೊಡಿಬೇಕು, ಕೆಲವೊಮ್ಮೆ ಕೊಲ್ಲೇಬೇಕು, ಎಲ್ಲ ಟ್ರೈನ್ ಅಪ್ ಆಗಿರೋ ಅವ್ರಿಗೆ ಗೊತ್ತು. ನಮಗೇನು ಗೊತ್ತಿಲ್ಲ, ಬರೀ ಹೊಡೆಯೋದಷ್ಟೇ ಸಿಟ್ಟಾಗಿರ್ತಾನೆ. ಅದಕ್ಕೇನು ಮಾಡಿದ್ದಾರೆ ಅದನ್ನು? ಅವ್ರಿಗೆ ಗನ್ನು ಲೈಸೆನ್ಸೇ ಕೊಡೋದಿಲ್ಲ ಫಸ್ಟು. ಅಕಸ್ಮಾತ್ ಹಾಗೆ ಇಟ್ಕೊಂಡ್ರೆ ಅಪರಾಧ ಆಗುತ್ತೆ. ಅದಕ್ಕೆ ಶಸ್ತ್ರ ಇಟ್ಕೊಳ್ಳೋದು ಹೇಗೆ ಅಪರಾಧನೋ, ಶಾಸ್ತ್ರ ಇಟ್ಕೊಳ್ಳೋದು ಅಪರಾಧನೇ. ಉದಾಹರಣೆಗೆ ಒಂದು ಮೆಡಿಕಲ್ ಓದಿಲ್ಲ ಅವ್ರು ಔಷಧಿ ಕೊಡೋಕ್ಕೆ ಶುರು ಮಾಡಿದ್ದಾರೆ, ಏನು ಮಾಡ್ತಾರೆ? ತಕ್ಷಣ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ಔಷಧಿ ಕೊಡೋದು ಕೆಟ್ಟದ, ಔಷಧಿ ಕೊಡೋದು ಒಳ್ಳೇದು, ನೀರು ಕೊಡೋದು ಕೆಟ್ಟದು ಅಂತ ಹೇಳ್ತಾರೆ. ಈಗ ನೀರು ಕೊಟ್ಟರೆ ಔಷಧಿ ಆಗೋದಿಲ್ಲ, ಏನಾಗುತ್ತೆ? ಅದು ವಿಷ ಆಗುತ್ತೆ ಅಷ್ಟೇ. ಅದು ಕಾಂಪಿಟೆಂಟ್ ಅಥಾರಿಟಿ ಕೊಟ್ಟರೆ ಅದೇನಾಗುತ್ತೆ? ಕಂಡವ್ರು ಕೊಟ್ಟರೆ ಜಡ್ಜ್ಮೆಂಟ್ ಆಗಿಬಿಡತ್ತಾ? ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಜಡ್ಜ್ಮೆಂಟ್ ಅಂತ ಕರೆಯಲ್ಲ, ಅರ್ಥ ಆಯ್ತಾ? ಒಪಿನಿಯನ್ ಆಗಿಬಿಡುತ್ತೆ ಅಷ್ಟೇ. ಉಳಿದವ್ರು ಯಾರೇ ಹೇಳಿದ್ರು ಒಪಿನಿಯನ್. ಅಂದರೆ ಕೋಟಿ ಜನ ಹೇಳಿದರೆ ಒಪಿನಿಯನ್, ಒಬ್ಬ ಜಡ್ಜ್ ಹೇಳಿದರೆ ಜಡ್ಜ್ಮೆಂಟ್. ಅದು ಇರೋದೇ ಹಾಗೆ, ವ್ಯವಸ್ಥೆ ಇರೋದೇ ಹಾಗೆ. ಆದ್ದರಿಂದ ಅದರಲ್ಲಿ ಪಕ್ಷಪಾತದ ಪ್ರಶ್ನೆ ಅಲ್ಲ. ಆ ರೀತಿ ವ್ಯವಸ್ಥೆ ಇಲ್ಲದೆ ಹೋದರೆ ವ್ಯವಸ್ಥೆ ಎಲ್ಲ ಜಗತ್ತು ಹಾಳಾಗಿ ಹೋಗ್ಬಿಡು. ಆದ್ದರಿಂದನೇ ಈ ವ್ಯವಸ್ಥೆ ತಕ್ಕಂತೆ ನಡೀಬೇಕು. ಇಷ್ಟ ಆಯ್ತು. ಇನ್ನೊಂದು ವಾಕ್ಯ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದು. ವೇದಾಂಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಯತೆ ನಾನ್ಯಥಾ ಕ್ವಚಿತ್. ಈಗ ಜ್ಞಾನ ಬರಬೇಕು ಅಂತ ಹೇಳಿದ್ರು. ಜ್ಞಾನ ಬಂತು, ಉಪನ್ಯಾಸ ಕೇಳಿದಾಗ ಜ್ಞಾನ ಬಂತು. ಮುಕ್ತಿ ಆಗತ್ತಾ? ಆಗೋದಿಲ್ಲ ಅಂತ ಹೇಳಿದ್ರು. ಜ್ಞಾನಕ್ಕೆ ಆಸಕ್ತಿ ಬಂತೆ ಹೊರತು ಅದು ಜ್ಞಾನ ಅಲ್ಲ. ಯಾವುದೇ ಮೆಡಿಕಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ ತಕ್ಷಣ ಅವ್ರಿಗೆ MBBS ಆಗಿಬಿಡೋದಿಲ್ಲ. ಮೊದಲು ಅಟೆಂಡ್ ಮಾಡಕ್ಕೆ ಬಿಡೋದಿಲ್ಲ ಫಸ್ಟ್ ಅವನ್ನ. ಬೈ ಚಾನ್ಸ್ ಬೈ ಚಾನ್ಸ್ ಕೂತಿದ್ರು ಕೂಡ ಅದು ಅಟೆಂಡ್ ಮಾಡಿದ್ದೇನೆ ಅಂತ ಕೇಳಿದರೆ ಅಟೆಂಡ್ ಮಾಡಿದ್ದೇ ತಪ್ಪು. ಫಸ್ಟ್ ಎಲಿಜಿಬಿಲಿಟಿ ಅಲ್ಲ. ಸೊ ಪ್ರವಚನಾದಿಗಳನ್ನು ಕೇಳಿ ಜ್ಞಾನ ಬರುತ್ತೆ, ಅದನ್ನೇನಂತ ಕರೆಯೋದಿಲ್ಲ? ಜ್ಞಾನ ಅಂತ ಕರೆಯೋದಿಲ್ಲ. ಯಾತಕ್ಕೆ? ಎಲ್ಲಿಂದ ಬರಬೇಕು ಜ್ಞಾನ? ಟೆಕ್ಸ್ಟ್ ಬುಕ್ ಬರಬೇಕು. ವೇದಾಂಶ್ಚ. ಡಾಕ್ಟರ್ ಅಂದರೆ ಪ್ರೋಸೆಸ್ ಇದೆ, MBBS ಡಿಗ್ರಿ ಇದೆ. ನಮ್ಮ ತಾತ ಹೇಳ್ಕೊಂಡ್ರೆ ಗೊತ್ತಾ? ಅವೆಲ್ಲ ಡಾಕ್ಟರ್ ಅಂತ ಕರೆಯೋದಿಲ್ಲ. ಏನಾಗಬೇಕು? ಅದಕ್ಕೆ ಒಂದು ಕೋರ್ಸ್ ಇದೆ. ಅದಕ್ಕೆ ಅದನ್ನು ಮಾಡಬೇಕು. ವೇದ ಅಂಬ ಟೆಕ್ಸ್ಟ್ ಬುಕ್, ಅದನ್ನು ಓದಿ ಬರಬೇಕು ಜ್ಞಾನ. ನೆಕ್ಸ್ಟ್ ಪಂಚರಾತ್ರ ಓದಬೇಕು, ಇತಿಹಾಸ ಪುರಾಣ ಓದಬೇಕು. ಅದರಿಂದ ಬಂದ ಜ್ಞಾನಕ್ಕೆ ಏನಂತ ಕರೀತಾರೆ? ಅದನ್ನು ಜ್ಞಾನ ಅಂತಾರೆ ಹೊರತು ಬೇರೆದ್ರ ಜ್ಞಾನ ಅಂತ ಕರೆಯೋದಿಲ್ಲ. ಕಥೆ ಕಾದಂಬರಿ ಓದಿದ್ರೆ ಜ್ಞಾನ ಅಂತ ಕರೀತಾರ? ಸಾವಿರಾರು ಕಥೆ ಕಾದಂಬರಿ ಓದಿರಲಿ, ಬಾಯ್ಪಾಠ ಒಪ್ಸಿದ್ರು ಕೂಡ ಏನಂತಾರೆ? ಮನೆಗೆ ಓದ್ಕೊಂಡು ಹಾಗೆ ಇರು, ಇಲ್ಲಿ ಬರ್ಲಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಯಾತಕ್ಕೆ? ಬೆಲೆ ಇಲ್ಲ ಅದಕ್ಕೆ. ಸೊ ನಾವು ಟೆಕ್ಸ್ಟ್ ಬುಕ್ ಇದರಿಂದ ಜ್ಞಾನ ಬರಬೇಕು. ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ ಇವತ್ತು. ನಮಗೆ ಜ್ಞಾನ ಬಂದಾಗಿದೆ, ವಿಮಾನ ನೋಡ್ತಾ ಕೂತ್ಬಿಟ್ರೆ ಯಾವ ಬರುತ್ತೆ ವಿಮಾನ ಅಂತೇಳಿ. ಈ ವಿಮಾನ ಕೂಡ ಬರೋದಿಲ್ಲ, ಅದಲ್ಲ ಈ ವಿಮಾನ ಕೂಡ ಬರೋದಿಲ್ಲ. ಆದ್ದರಿಂದ ವೇಸ್ಟ್. ಅದು ಟೆಕ್ಸ್ಟ್ ಬುಕ್ಕಿಂದ ಜ್ಞಾನ ಬರೋದು. ಇವತ್ತು ತಮಾಷೆ ಅಂದರೆ ಪಂಚರಾತ್ರ ಟೆಕ್ಸ್ಟು, ಮಹಾಭಾರತ ಟೆಕ್ಸ್ಟು, ಭಾಗವತ ಟೆಕ್ಸ್ಟು. ಯಾವ ವಿದ್ಯಾಪೀಠದಲ್ಲೂ ಪಾಠ ಪ್ರಯೋಜನ ಇಲ್ಲೇ ಇಲ್ಲ. ಅದ್ರಲ್ಲಿ ಇವತ್ತು ಟೆಕ್ಸ್ಟೇ ಇಲ್ಲ ಅಂತ ಅರ್ಥ. ಪಾಠ ಮಾಡ್ತಿರೋದು ಯಾವ್ದು ಇವತ್ತು? ಸರ್ವಮೂಲ. ಅದನ್ನು ಪೂರ್ತಿ ಹೇಳೋದಿಲ್ಲ. ಅಲ್ಲಿ ಟೆಕ್ಸ್ಟೇ ಇಲ್ಲದ ಓದ್ತಾ ಇಲ್ಲ. ಅದರಿಂದ ಏನಾಯ್ತು? ಜ್ಞಾನ ಅದು ನಿಜವಾದ ಜ್ಞಾನ ಅಲ್ಲ. ಬರೀ ತರ್ಕ ಓದೋದು ತಪ್ಪು ಅಂತ ಹೇಳೋದಿಲ್ಲ, ಅದೊಂದೇ ಓದ್ತಾರೆ ಫಸ್ಟ್, ಬದಲೇ ತಪ್ಪು. ಅದು ವ್ಯಾಕರಣ ಓದೋದು ತಪ್ಪಲ್ಲ, ಅದೊಂದೇ ಓದಿರೋ ತಪ್ಪು ಅಷ್ಟೇ. ಅಲ್ಲೇ ಓದ್ತಿರೋ ಶುದ್ಧ ತರ್ಕ ಬೇರೆ ಅಲ್ಲ. ಯಾವ ತರ್ಕ ಅದು? ನಿಷಿದ್ಧವಾದ ತರ್ಕ. ಇದರಿಂದ ಸಮಾಜ ಬುದ್ಧಿ ಬೆಳೀತಾ ಇಲ್ಲ. ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಸಾಕು. ಇವತ್ತು ಬೇರೆ ಎಷ್ಟೋ ಮತ ಪ್ರಚಾರ ಮಾಡ್ತಾರೆ. ಸಂಸ್ಕೃತನೇ ಫಸ್ಟ್ ಬರೋದಿಲ್ಲ, ಅವರಿಗೆ ಬರೋಲ್ಲ ಸಂಸ್ಕೃತ. ಯಾರಿಗೆ? ಮತಾಚಾರಿಗೆ ಸಂಸ್ಕೃತ ಬರೋದಿಲ್ಲ. ಅವ್ರು ಹೇಳೋದೆಲ್ಲ ಬರೀ ಕನ್ನಡ ಇದರೊಳಗೆ. ಅದು ಭಾರಿ ಏನು ತರ್ಕಾರಿಗೆ ಏನಿರೋದು ಅದರೊಳಗೆ. ಎಷ್ಟು ಪ್ರಚಾರ ಮಾಡಿದ್ದಾರೆ ಅವರು. ಅರ್ಥ ಇರೋದು ಜನಕ್ಕೆ ತಿಳಿಯಾಗಿ ಹೇಳಿದರೆ ಅದು ಕೇಳ್ತಾರೆ. ಅವ್ರಿಗೆ ತಿಳಿಬೇಕು, ಜನಕ್ಕೆ ತಿಳಿಬೇಕು. ಇವತ್ತು ಆ ಕಾನ್ಸೆಪ್ಟ್ ಹೋಗಿರೋದ್ರಿಂದ ಏನಾಯಿತು? ಯಾವುದೋ ಓದಿ ಜ್ಞಾನ ಬಂತು ತಿಳ್ಕೊಂಡ್ಬಿಡ್ತಾರೆ. ಯಾವುದೋ ಓದಿ ಜ್ಞಾನ ಅಲ್ಲೇ ಅಲ್ಲ. ಅದು ಫಸ್ಟು ಅದು ಓದಬೇಕು. ಆಮೇಲೆ ಹಾಗಿದ್ರೆ ಎಷ್ಟೋ ಜನ ವೇದ ಬಾಯ್ಪಾಠ ಮಾಡಿರ್ತಾರೆ. ಆ ರೀತಿ ವೇದ ಓದಬಾರ್ದು. ವಿಷ್ಣು ಪರಾನೇವಾ ಅವೆಲ್ಲ ಏನು ಹೇಳ್ತಾ ಇವೆ? ವೇದಗಳು ವಿಷ್ಣು ಪರ, ಮಹಾಭಾರತ ವಿಷ್ಣು ಪರ, ಎಲ್ಲ ಪುರಾಣ ವಿಷ್ಣು ಪರ, ಪ್ರತಿಯೊಂದು ಶಬ್ದ ವಿಷ್ಣು ಪರ. ಆ ರೀತಿ ಓದಿದರೆ ಜ್ಞಾನ ಅಂತ ಕರೀತಾರೆ ಹೊರತು ಸುಮ್ಮನೆ ಎಲ್ಲೋ ತಿಳ್ಕೊಂಡು ಹೇಳಿದ್ರೆ ಜ್ಞಾನ ಅಲ್ಲ. ಎಲ್ಲಪ್ಪ ಹರಿಸ ಯಾರು ಹೇಳಿದ್ರು? ನಮ್ಮ ಗುರುಗಳು ಹೇಳಿದರು ಸಾಲದು. ಶಾಸ್ತ್ರ ಹೇಳುತ್ತೆ ಹೇಳಬೇಕಾದ್ರೆ. ಗುರುಗಳು ತಿಳಿಸ್ಕೊಟ್ರು ಅಷ್ಟೇ ಹೊರತು ಹೇಳಿದ್ದು ಇವರಲ್ಲ. ಯಾರು?
ಶಾಸ್ತ್ರ ಹೇಳಿದ್ದು. ಇವು ಹೇಳಿಕೊಟ್ಟವ್ರು ಗುರುಗಳೇ ಹೊರತು ಆ ಗುರುಗಳ ಮಾತೇ ಶಾಸ್ತ್ರ ಆಗಲಿಲ್ಲ. ಶಾಸ್ತ್ರ ಹೇಳಿದ್ದಕ್ಕೆ ಗುರುಗಳಾದ್ರು ಅಷ್ಟೇ. ವಯಸ್ಸಿ ವರ್ಷ ಟೆಕ್ಸ್ಟ್ ಬುಕ್ ಪಾಠ ಮಾಡಿದ್ರೆ ಮೇಷ್ಟ್ರು ಆಗ್ತಾನೆ ಹೊರತು ಮೇಷ್ಟ್ರು ಪಾಠ ಮಾಡಿದ್ದೆಲ್ಲ ಏನಲ್ಲ ಟೆಕ್ಸ್ಟ್ ಬುಕ್ ಅಲ್ಲ. ಮತ್ತೆ ಮತ್ತೆ ಜೋಕ್ಸ್ ಹೇಳ್ತಿರ್ತಾರೆ, ಅದು ಟೆಕ್ಸ್ಟ್ ಬುಕ್ ಆಗಿಬಿಡುತ್ತಾ? ಸಾಧ್ಯ ಇಲ್ಲ. ಸುಮ್ಮನೆ ಹೇಳಿದ್ದಷ್ಟೇ, ಅದು ಪರೀಕ್ಷೆ ಬರೋದಿಲ್ಲ. ಬರೋದು ಟೆಕ್ಸ್ಟ್ನಲ್ಲಿರೋದು ಮಾತ್ರ. ಎಲ್ಲ ಪುರಾಣಗಳು ಕೂಡ ವೇದವ್ಯಾಸರೇ ಬರೆದಿರೋದು. ಹಿಂದೆ ಹೇಳಿದ್ದಾರೆ, ಪೂರ್ವ ಪಕ್ಷಗಳಿಗೋಸ್ಕರ ಬರೆದಿರ್ತಾರೆ ಅಷ್ಟೇ. ವೇದಾಂಶ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ಮೊದಲು ತಿಳಿಬೇಕು. ವಿಷ್ಣುಪರ ಅಂತಲೇ ತಿಳಿಬೇಕು. ವಿಷ್ಣುಪರಾನ್ ಏವ ತಿಳಿಬೇಕು. ಮೂರಂಶ ವಿಷ್ಣುಪರಗಳೇ ಹೌದು, ಬೇರೆಯವ್ರ ಬಗ್ಗೆ ಇಲ್ಲೇ ಇಲ್ಲ. ಆ ದಾರ್ಢ್ಯ ಬರಬೇಕು. ಆಗ ಮುಚ್ಚತೆ, ಇಲ್ದವ್ರು ಮುಕ್ತಿ ಇಲ್ಲ. ನೋಡಿ, ಮುಕ್ತಿಗೆ ಎಷ್ಟು ಕಾರಣ ಹೇಳ್ತಾರೆ? ಒಂದೂ ಇಲ್ಲ. ಇವತ್ತು ನಾವು ಸರಿಯಾಗಿ ನೋಡಿ ಹುಡುಕಿದ್ರೆ ಏನಾಗಿದೆ ಇದರಲ್ಲಿ? ನಾವು ಒಂದು ಸಿಲೆಬಸ್ ಒಂದು ಓದಿಲ್ಲ, ಪರೀಕ್ಷೆ ಗಾಬರಿ ಆಗ್ಬಿಡ್ತಾರೆ. ಪಾಸಾಗ ರ್ಯಾಂಕ್ ಕಷ್ಟ ಬಿಟ್ಬಿಟ್ಟು ಪಾಸಾಗೋ ಚಾನ್ಸ್ ಕೂಡ ಇರೋದಿಲ್ಲ. ಹಾಗಾಗಿಬಿಟ್ಟಿದೆ. ಇವೆಲ್ಲ ಬಾಯ್ಪಾಠ ಮಾಡಿಸ್ಬೇಕು. ಎಲ್ಲ ಸೆಮಿನಾರ್ಗಳಲ್ಲಿ ಇದರಲ್ಲಿ ತಗೊಂಡು ಹೇಳಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಹೇಳ್ತೆ ಯಾವಾಗ ಕತೆ ಹೇಳಿದಾಗ ಹೇಳ್ಬಿಡ್ತಾರೆ, ಹಾಗೆ ಹೇಳಬಾರ್ದು. ವಿತ್ ಆಲ್ ಕಮಿಟ್ಮೆಂಟ್. ಸ್ಟಡಿ ಆಫ್ ಸಿಲೆಬಸ್ಸೇ ಒಂದು ದೊಡ್ಡದು. ಇದು ಸಿಲೆಬಸ್ ಫಸ್ಟ್ ಬರೆಸ್ತಾರೆ. ಫಸ್ಟ್ ಕ್ಲಾಸಲ್ಲಿ ಏನು ಬರೆಸ್ತಾರೆ? ಸಾಮಾನ್ಯ ಸಿಲೆಬಸ್ ಅವತರಿಸ್ಬಿಡ್ತಾರೆ. ಇವಾಗ ಸಿಲೆಬಸ್ ಇಲ್ಲದೆ ನಡೆದಿದೆ ಪಾಠ ಪ್ರವಚನ. ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಯತೆ ನಾನ್ಯಥಾ ಕ್ವಚಿತ್ ಅನ್ಯಥಾ ಜ್ಞಾತ್ವಾ ನ ಮುಚ್ಯತೆ. ಅನ್ಯಥಾ ನ ಮುಚ್ಯತೆ ಎರಡು ಕಡೆ ಅನ್ವಯ. ಇವನ್ನ ತಪ್ಪು ತಿಳ್ಕೊಂಡ್ರು ವೇದ ಓದ್ದ ತಪ್ಪೋದ್ದ ಗೋವಿಂದ ಮುಕ್ತಿ ಇಲ್ಲ. ವೇದ ಓದೇ ಇಲ್ಲ, ಮುಕ್ತಿ ಇಲ್ಲ. ವೇದ ತಪ್ಪೋದ್ದೇ ಮುಕ್ತಿ ಇಲ್ಲ. ಈಗೆಲ್ಲ ಹೇಳ್ತಾ ಹೋಗಿ ಒಂದೊಂದು ವಾಕ್ಯಕ್ಕೆ ಅನೇಕ ರೀತಿಯ ಅರ್ಥ. ಅದು ಮೇಲಿನ ಅರ್ಥ ಅಷ್ಟೇ ಹಿಡಿದುಕೊಂಡ್ರೆ ಸಾಲದು. ಆಮೇಲೆ ಎಲ್ಲದಕ್ಕೂ ಸೇರಿ ಇವೆಲ್ಲ ಮಾಡಿದ್ದಾನೆ ವಿಷ್ಣುಪರ ಅಂತ ತಿಳ್ಕೊಂಡ್ಬಿಡ್ತಾನೆ, ಭಕ್ತಿನೇ ಇಲ್ಲ. ಅವಾಗ ಏನಾಯ್ತು? ಮುಕ್ತಿ ಇಲ್ಲ. ಮತ್ತೆ ಅದನ್ನು ಹೇಳ್ತಾರೆ, ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯಥಾ. ಇದು ನೋಡಿ, ಇಷ್ಟರಲ್ಲಿ ಫೈನಲ್ ಹೇಳಿದರು. ಮುಕ್ತಿ ಎಂಬುದು ಕೊನೆಯ ಉಪಸಂಹಾರ ಪ್ರಬಲ. ಎಲ್ಲದರ ಜೊತೆಗೆ ಏನಿರಬೇಕು ಅಂದರೆ ಅವತಾರ ಜ್ಞಾನ ಎಲ್ಲ ಇದೆ, ಶಾಸ್ತ್ರ ಓದಿದ್ದಾನೆ. ಆಮೇಲೆ ಸೃಷ್ಟಿ ರಕ್ಷಾದಿಗಳು ದೇವರಿಂದ ಅಂತ ಗೊತ್ತಿದೆ, ಪಂಚಭೇದ ಜ್ಞಾನ ಇದೆ, ತಾರತಮ್ಯ ಎಲ್ಲ ಗೊತ್ತಿದೆ. ಏನಿಲ್ಲ? ಭಕ್ತಿ ಇಲ್ಲ. ಎಲ್ಲ ಏನಾಯ್ತು ಅಲ್ಲಿಗೀಗ? ಎಲ್ಲ ಅಡಿಗೆ ಮಾಡಿ ಒಂದಕ್ಕೂ ರುಚಿ ಇಲ್ಲ. ಹಾಗಿದ್ರೆ ಭಕ್ತಿ ಎಂಬುದು ಹೇಗೆ? ರುಚಿ ಇದ್ದ ಹಾಗೆ. ಪ್ರತಿಯೊಂದು ರುಚಿ ಇರಬೇಕು. ಅಭಿರುಚಿ ಅಂತೀವಲ್ಲ, ಅದೇ ಭಕ್ತಿ. ಅಭಿರುಚಿ ಇಲ್ಲದೆ ಹೋದರೆ ಎಷ್ಟು ಅಡಿಗೆ ಮಾಡಿದ್ರು ಕೂಡ ಏನಂತಾರೆ ಅದಕ್ಕೆ? ಎಲ್ಲ ವ್ಯರ್ಥ ಅಂತ ಕರೆ. ಸೊ ಇದೆಲ್ಲ ಭಕ್ತಿ ಬರದೆ ಹೋದರೆ ಉಪಯೋಗ ಇಲ್ಲ. ಭಕ್ತಿ ಅಂದರೆ ಏನಾಗಿದ್ದರೆ ನಾವೆಲ್ಲ ಭಕ್ತಿ ಇದೆ, ಆವಾಗ ಇನ್ನೊಂದು ವಾಕ್ಯ ಶುರುವಾಯಿತು. ಒಂದು ಕೆಲಸ ಮಾಡೋಣ, ನೀವು ಭಕ್ತಿ ಭಾರಿ ಇಂಪಾರ್ಟೆಂಟ್ ತಾನೇ, ಮೊದಲಿಂದೆಲ್ಲ ಬಿಟ್ಟು ಬರೀ ಭಕ್ತಿ ಒಂದೇ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಹಿಂದೆ ಹೇಳಿದ್ದೆಲ್ಲ ಅದು ಇರಬೇಕು, ಪ್ಲಸ್ ಭಕ್ತಿ ಬರುತ್ತೆ. ಅದಿಲ್ಲದೆ ಹೊರ ಭಕ್ತಿ ಏನಾಗೋದಿಲ್ಲ. ಮಹಾತ್ಮ್ಯ ಜ್ಞಾನಪೂರ್ವಸ್ತು, ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಭಕ್ತಿ ಇರಬೇಕು. ಮಹಾತ್ಮ್ಯ ಜ್ಞಾನ ಅಂದರೆ ಏನು? ಸರ್ವೋತ್ತಮತ್ವ ಜ್ಞಾನ. ಅದು ಎಲ್ಲಿಂದ ಬಂದಿರಬೇಕು? ವೇದಾಂಶ ಪಂಚರಾತ್ರಾಣಿ, ಅವತಾರ ಅನವತಾರ ಪಂಚಭೇದ ಎಲ್ಲ ತಿಳ್ಕೊಂಡಷ್ಟು ಏನಾಗ್ತಾ ಹೋಗುತ್ತದ? ಫರ್ಮ್ ಜ್ಞಾನ ಬರೋದಿಲ್ಲ. ಆಗ ಭಕ್ತಿ. ವಿಷ್ಣುವಿನಲ್ಲಿ ಜಾಸ್ತಿ ಭಕ್ತಿ ಮಾಡ್ತೀವಿ ಅಂದರೆ ಸಿಂಪಲಾಗಿ ಕೆಡ್ತೇವೆ. ಇವರಲ್ಲಿ ಯಾರು ಭಕ್ತಿ? ಆಯ್ತಪ್ಪ, ನಾವು ಗಣೇಶನಲ್ಲಿ ವಿಷ್ಣುವಿನ ಮಾಡಿದಷ್ಟು ಭಕ್ತಿ ಮಾಡೋದಿಲ್ಲ. ಯಾತಕ್ಕೆ? ವಿಷ್ಣುವಿನ ಗುಣಗಳು ಏನಿದೆ ಅದರಲ್ಲಿ ಇಲ್ಲ. ಸಿಂಪಲ್ ಅದು. ಇವತ್ತು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗೆ ಕಲರ್ ಟಿವಿ ದುಡ್ಡು ಕೊಡೋದಿಲ್ಲ. ಯಾತಕ್ಕೆ? ಅದರ ಗುಣಗಳು ಇದರಲ್ಲಿ ಇಲ್ಲ. ವೆರಿ ಸಿಂಪಲ್ ಆಗಿ. ಬೇರೆ ಯಾವುದೇ ದೇವತೆಯನ್ನು ತೊಗೊಂಡ್ರು ಕೂಡ ಅಲ್ಲಿರೋದು ಯಾವುದು? ಒಂದೊಂದು ಗುಣ ಲಿಮಿಟೆಡ್ ಸೆನ್ಸಲ್ಲಿ, ಮತ್ತೆ ಕೆಲವೇ ಗುಣ ಲಿಮಿಟೆಡ್ ಸೆನ್ಸಲ್ಲಿ. ಇದು ಎಲ್ಲ ಗುಣ ಅನ್ಲಿಮಿಟೆಡ್. ಮತ್ತು ಇಬ್ಬರಲ್ಲಿ ಒಂದೇ ಭಕ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ವಿಷ್ಣುರ ಅತ್ಯುತ್ತಮತ್ವ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ. ಇದು ವೆರಿ ಇಂಪಾರ್ಟೆಂಟ್ ವಾಕ್ಯ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ. ಇದೆಲ್ಲ ಒತ್ತು ಕೊಡಬೇಕು. ಇದಕ್ಕೆಲ್ಲ ಒತ್ತು ಕೊಡೋದೇ ಸ್ನಾನ ಮಾಡ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು ಅಷ್ಟೇ. ಹರಿಸರ್ವತ್ವಜ್ಞ ಏನೂ ಇಲ್ಲ. ಸ್ನಾನ ಮಾಡಿದ್ರೆ ಅಷ್ಟೇ, ಬಿಟ್ಟರು ಅಷ್ಟೇ. ಜ್ಞಾನ ಇದ್ದರೆ ಸ್ನಾನಕ್ಕೆ ಬೆಲೆ ಇರುತ್ತೆ. ಜ್ಞಾನನೇ ಇಲ್ಲ. ಇವತ್ತು ಬೇರೆ ಸ್ನಾನ ಮಾಡಿದರೆ ಯಾರು ನಿಮಗೆ ಮಡಿ ಅಂತ ಒಪ್ತೀರಾ? ಇಲ್ಲ. ಇದು ಜ್ಞಾನ, ನೀರು ಸ್ನಾನ ಮಾಡಿದ್ರು ಅಷ್ಟೇ. ಅದು ಅವಾಗ ನಿಜವಾದ ಸ್ನಾನಕ್ಕೆ ಅರ್ಥ ಬರುತ್ತೆ. ಏನೋ ಸುಧಾವಾಕ್ಯ ಅಲ್ಲ, ಇದಕ್ಕೆ ಅರ್ಥ ಸುಧಾ. ಇದಕ್ಕೆ ಸುಧಾ ಅರ್ಥ ಅದು. ಧಿಕಾರ ಇದನ್ನು ಕೋಟ್ ಮಾಡಿ ಸುಧಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪರಮೇಶ್ವರ ಭಕ್ತಿಯರ ನಾಮ ಅಂತ ಹೇಳಿ ಡಿಟೇಲ್ ಆಗಿ ಹೇಳ್ತಾರೆ. ಸುಧಾತ್ಯಾರದೇ ವಾಕ್ಯ ಅದು. ಈ ವಾಕ್ಯ ಕೋಟ್ ಮಾಡಿ ಅದಕ್ಕೆ ಅರ್ಥ ಬರೀತಾರೆ. ಪರಮೇಶ್ವರ ಭಕ್ತಿರ್ ನಾಮ ನಿರವಧಿಕಾರ ಅಂತಾರ ವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಎಕ್ಸ್ಪ್ಯಾಂಡೆಡ್ ಫಾರಮ್. ಅಂದರೆ ಟೀಕಾರ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಅವರೇ ತಾತ್ಪರ್ಯ ವ್ಯಾಖ್ಯಾನ ಬರೆದ್ರೆ ಹೀಗೆ ಬರೆದ್ಬಿಡ್ತಾ ಇದ್ರು ಪ್ರತಿಯೊಂದಕ್ಕೂ ಕೂಡ. ಟೀಕಾರ ಸ್ಟೈಲ್ ಹೇಗೆ ಅಂತ ಕೇಳಿದರೆ 100% ಕ್ಲಾರಿಟಿ ಬರಬೇಕು ಅವ್ರಿಗೆ.
ಯಾವ ಪದನೂ ಮಿಸ್ ಆಗಬಾರ್ದ. ಕೊಟ್ಟಿದೆ ಅದು ಏನು ಅದು ಕೊಟ್ಟು ಅದು ಬರೀದೆ ಹೋದ್ರೆ ಅದು ವ್ಯಾಖ್ಯಾನನೇ ಆಗೋದಿಲ್ಲ, ಕೊಡಲೇಬೇಕದು. ಭವಿಷ್ಯತ್ ಪರದ ವಾಕ್ಯ ಇದು. ಇದು ಯಾವುದು ಆಚಾರ ಸ್ವಂತ ವಾಕ್ಯ ಅಲ್ಲ, ಮುಂದೆ ಎಂಡ್ ಮಾಡ್ತಾರೆ. ಇಷ್ಟು ಲಿಸ್ಟ್ ಕೊಟ್ಟುಬಿಟ್ಟು ಭವಿಷ್ಯತ್ ಪರದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಕ್ಕೆ ಕೊಟ್ಟಿರೋದೇನೀಗ ವಿಷಯಕ್ಕೆ ಆಧಾರ ಬೇಕು. ಸುಮ್ಮನೆ ಕೊಟೇಶನ್ ಕೊಡ್ತಾ ಹೋಗ್ಬಿಡ್ತಾರೆ. ಅದು ಆಚಾರ ಹೊಸ ಅಪೂರ್ವ ಸ್ಟೈಲ್. ಸ್ನೇಹವು ಭಕ್ತಿ ಸುದೃಢವಾಗಿರ್ಬೇಕು. ಮತ್ತೆ ಮಹಾತ್ಮ ಜ್ಞಾನ ಬಂದರೆ ಸಾಲದು, ಭಾರಿ ದೃಢವಾಗಿರಬೇಕು. ಆಮೇಲೆ ಸರ್ವತಾ ಅಧಿಕ, ಬೇರೆ ಎಲ್ಲರಿಗಿಂತ ಭಕ್ತಿ ದೇವರಲ್ಲಿ ಮಾಡಿರಬೇಕು. ಅಂತ ಸ್ನೇಹ ಆಗಿರ್ಬೇಕು. ಅದು ಶಿಶುಪಾಲಾದಿಗಳಿಗೆ ದ್ವೇಷ ಇತ್ತು, ಸ್ನೇಹ ಕನ್ವರ್ಟ್ ಆಗಬೇಕದು. ಇದನ್ನು ಭಕ್ತಿ ಅಂತ ಕರೀತಾರೆ. ತಯಾ ಮುಕ್ತಿ, ಅದರಿಂದ ಮುಕ್ತಿನೇ ಹೊರತು ನಚ ಅನ್ಯತಾ, ಬೇರೆಯಿಂದ ಮುಕ್ತಿ ಇಲ್ಲ. ಭಕ್ತಿಯಿಂದ ಮುಕ್ತಿ ಆಗೇ ಆಗುತ್ತೆ, ಭಕ್ತರ ಮುಕ್ತಿ ಆಗೋದೇ ಇಲ್ಲ. ಮೂರು ಅರ್ಥ ಅದಕ್ಕೆ. ಈ ಭಕ್ತಿ ಲಕ್ಷಣವೂ ಇದು ಬೇಕೇ ಬೇಕು ಅಂತ ಒಂದು, ಇರೋದು ಹೋದ್ರೆ ಆಗೋದಿಲ್ಲ ಅಂತ ಒಂದು. ಒತ್ತು ಗಟ್ಟು ಹೇಳಿ ಅದು ಜ್ಞಾನ ಬರಲಿಕ್ಕೆ ಏನು ಬೇಕು? ಶ್ರವಣ ಧ್ಯಾನ ಬೇಕು. ಆ ಜ್ಞಾನ ಬಂದಮೇಲೆ ಭಕ್ತಿ ಬರುತ್ತೆ. ಭಕ್ತಿ ಮೊದಲು ಸ್ವಲ್ಪ ಇರುತ್ತೆ, ಜ್ಞಾನ ಶ್ರವಣ ಮಾಡ್ತಾ ಹೋದಂತೆ ಏನಾಗುತ್ತೆ, ಅದು ಜ್ಞಾನ ಜಾಸ್ತಿ ಆಗುತ್ತೆ. ಜ್ಞಾನ ಜಾಸ್ತಿ, ಭಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ಆಚಾರ ಬಗ್ಗೆ ಒಂದು ಗ್ರಂಥ ಓದಿದ್ರು, ಭಕ್ತಿ ಬಂತು. ಎಲ್ಲ ಗ್ರಂಥ ಓದಿದ್ರು, ಭಕ್ತಿ ಜಾಸ್ತಿ ಆಗೋಯ್ತು. ಇವತ್ತು ಅನ್ಫಾರ್ತಿ ಎಲ್ಲ ಗ್ರಂಥ ಓದೋ ಅಭ್ಯಾಸನೇ ಇಲ್ಲ. ಭಕ್ತಪ್ಪ ಸರ್ವಮೂಲ ಪೂರ್ತಿ ಓದೋದಿಲ್ಲ, ತರ್ಕ ಗ್ರಂಥ ಎಲ್ಲ ಓದ್ಬಿಡ್ತಾರೆ ಪಾಪ, ಆಚಾರ ಗ್ರಂಥ ಓದೋದೇ ಇಲ್ಲ. ಇವತ್ತೇ ನಮ್ಮವರು ತಿಳ್ಕೊಂಡು ಬಿಟ್ಬಿಡೋದು, ಅಷ್ಟು ಹಾಗಾಗಿಬಿಟ್ಟಾರೆ. ಭಾರಿ ಅನ್ಯಾಯ. ಮೊದಲು ಆಚಾರ ಗ್ರಂಥ ಓದಲೇಬೇಕು ಅಂತ ಇರಬೇಕು. ಆ ಭಾವನೆ ತಪ್ಪೋಗಿದ್ದಕ್ಕೆ ಹಾಗಾಗಿ ಹಿಂದೆ ಎಲ್ಲ ತಮಾಷೆಗೆ ಹೇಳ್ತಾ ಇರ್ತಾರೆ. ಯಾರೋ ಒಬ್ರು ದೊಡ್ಡ ಹೆಸರುಗಳು ಯಾರ್ದು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಹೋಗಿದ್ರು, ಅವರು ಯಾರೋ ಒಬ್ಬ ತೀರ್ಥ ಕೊಟ್ಟರು, ಒಬ್ಬರಿಗೆ ತೀರ್ಥ ತೊಗೊಂಡ್ರೆ ಹೀಗೆ ಅಂದ್ಬಿಟ್ರು. ಆಶ್ಚರ್ಯ ಇತ್ತು, ಭಾರಿ ದೊಡ್ಡ ಸ್ವಾಮಿಗಳು ಇವರು. ಏನು ಅಂತ ಕೇಳಿದರು. ಇದರಲ್ಲಿ ಎಲ್ಲ ರುಚಿ ಇಲ್ಲ ಅಂತ ಹೇಳಿ, ಒಂದು ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರು. ನಮಗೆ ಏಲಕ್ಕಿರೋ ಗೋಡಂಬಿ ನವಗಡ ಮಿಸ್ಸಿಂಗ್ ಅಲ್ಲ. ಏನು ಮಿಸ್ ಆಗಿದೆ ಅಂದರೆ ನೀವು ತಾತ್ಪರ್ಯ ಓದಿಲ್ಲ, ಅದಕ್ಕೆ ಆ ಸಿದ್ಧಿ ಇದರಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ಅಂದರೆ ತೀರ್ಥದೊಳಗೆ ಅಷ್ಟೆಲ್ಲ ಬಂದಿರ್ತಾರೆ, ಅದಕ್ಕೆ ತೀರ್ಥ ಯಾರು ಮಾಡಿದರೆ ಶ್ರೇಷ್ಠ ಅಂದರೆ ಅದು ಗೊತ್ತಿದ್ದವ್ರು ಮಾಡ್ಬೇಕಂತ. ಮತ್ತು ಯಾರೋ ಒಬ್ಬ ಡಾಕ್ಟ್ರ್ ಮೆಡಿಸಿನ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಗೊತ್ತಿರೋರು ಮಾಡಿದರೆ ಹೇಗಿರುತ್ತೆ? ಎಷ್ಟು 4-5 ಕಲಿಸ್ಬಿಟ್ಟು ಇಟ್ಬಿಟ್ರೆ ಮೆಡಿಸಿನ್ ಆಗಿಬಿಡುತ್ತಾ? ಆ ಥರ ಇದು ಎಲ್ಲ ಶಾಸ್ತ್ರ ಓದಿದ್ರೆ ಆ ರುಚಿ ಬರಬೇಕಾದ್ರಲ್ಲಿ ಅಭಿಷೇಕ ಮಾಡಿದವರು. ಆದರೆ ಓದಿಲ್ಲ ಅದರಿಂದ ಬಂದಿಲ್ಲ ಅಂತ ಹೇಳಿದ್ರು. ಯಾರೋ ಹೆಂಗೆ ಹೇಳಿದ್ರಂತ, ಅದು ಕೂಡ ಓದಿದ್ರಂತ ಆಮೇಲೆ ಅವರು. ಅದು ಅರ್ಥ ಏನಂದರೆ, ನಾವು ಒಂದು ಗ್ರಂಥ ಓದಿದ್ರೆ ಕೂಡ ನಮ್ಮ ಕ್ವಾಲಿಟಿ ಮಿಸ್ ಆಗುತ್ತೆ. ಒಂದು ಗ್ರಂಥನೇ ಓದ್ದೇ ಇದ್ರೆ ಕ್ವಾಲಿಟಿ ಹೇಗಿರುತ್ತೆ? ಒಂದು ಓದ್ದೆ ಹೋದ್ರೆ ಕ್ವಾಲಿಟಿ ಮಿಸ್ ಆಗುತ್ತೆ. ಒಂದು ಓದ್ದೆ ಹೋದ್ರೆ ಮಾಡಿ ಏನಿರುತ್ತೆ ಅದಕ್ಕೆ ಪೂರ್ತಿ ಹೋಗ್ಬಿಡುತ್ತೆ. ಆಮೇಲೆ ಅದೇ ದುರಭ್ಯಾಸ ಬಂದಿಲ್ಲ, ತಪ್ಪು ಅಲ್ಲ. ಹೆಸರು ಬೇಡ, ಯಾರ ಹೆಸರು ಬೇಡ, ಒಂದು ಏನೋ ಕಾರಣ ಆಗಿಬಿಡುತ್ತಾ. ಆದ್ದರಿಂದ ದೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯತ. ಕೆಲವು ಸರ್ತಿ ಕಥೆಗಳು ಏನಾಗಿರುತ್ತೆ ಅಂದರೆ ನಿಜವಾಗ್ಲೂ ನಡೆದಿರ್ಬೇಕಾಗಿಲ್ಲ. ಅದರ ಮೆಸೇಜ್ ಇಂಪಾರ್ಟೆಂಟ್ ಆಗಿ, ಮೆಸೇಜ್ ಬೇರೆ ಯಾರು ಹೇಳಿದ್ರು ಬಿಟ್ಟರು ಮುಖ್ಯ ಅಲ್ಲೇ ಇಲ್ಲ. ಪ್ರಶ್ನೆ ಇದು. ಅಂದರೆ ನೀವು ಮಾಡಿದ್ದೆಲ್ಲ ಅದ್ರ ಒಬ್ಬ ಡಾಕ್ಟ್ರು ಬರ್ತಾರೆ, ಒಂದು ಗುಳಿಗೆ ಕೊಡ್ತಾರೆ ಅಷ್ಟೇ. ನಾವೇನು ಮಾಡ್ತೀವಿ, ಗುಳಿಗೆ ನೋಡ್ತಾರೆ, ಏನೋ ಒಂದು 10ಕ್ಕೆ ಒಂದು 5 ರೂಪಾಯಿ ಇರುತ್ತೆ. ಡಾಕ್ಟ್ರಿಗೆ ಎಷ್ಟು ಕೊಡ್ಬೋದು ಹಾಗಿದ್ರೆ ಅಂತ ಯೋಚನೆ ಮಾಡಿ ಕೊಟ್ಟರೆ ಅದಲ್ಲ. ಅವ್ರು ನಾಲೆಡ್ಜ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಆ ಗುಳಿಗೆ ನಮಗೆ ತೊಗೊಳಕ್ಕೆ ಬರೋದೇ ಇಲ್ಲ. ಆ ಮಾತ್ರೆ ಕೊಟ್ಟಿದ್ರೆ ಅವ್ರಿಗೆ ಕೊಟ್ಟಾಗ ಮಾತ್ರೆ ಔಷಧಿ ಆಗುತ್ತೆ. ನಾವು ತೊಗೊಂಡ್ರೆ ಔಷಧಿ ಆಗೋದಿಲ್ಲ, ಅದು ವಿಷ ಕೂಡ ಆಗ್ಬೋದು ಎಷ್ಟೋ ಸಲ. ಅದಕ್ಕೆ ನಾನು ನಾಲೆಡ್ಜೇ ಬೆಲೆ ಕೊಡ್ತಿರೋದು. ಆ ನಾಲೆಡ್ಜ್ ಒಂದು ಉದಾಹರಣೆಗೆ ಒಂದು ಸಣ್ಣ ಮೆಡಿಸಿನ್ ಸೆಲೆಕ್ಟ್ ಮಾಡಿದ್ದಾನೆ ಅಷ್ಟೇ. ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಅದೆಲ್ಲ ಜ್ಞಾನ ಇರಬೇಕಾ ತನಗೆ. ಇದನ್ನು ಕರೆಕ್ಟಾಗಿ ಹೇಳಬೇಕಾದ್ರೆ ಅಷ್ಟು ಜ್ಞಾನ ಇದ್ದರೆ ಮಾತ್ರ ಬರೋದು, ಇದ್ರೆ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಗ್ರೇಟೆಸ್ಟ್ ಅಂತ ಕರೀತಾರೆ. ಅಡಿಗೆಯವನು ಎಷ್ಟೋ ಬರುತ್ತೆ ಅವನಿಗೆ. ನಮಗೆ ಬೇಕಾದ್ರೆ 4 ಅಡಿಗೆ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಬಟ್ ನಾವು ನಾಲೆಡ್ಜ್ ನೋಡ್ತೀವಿ ಫಸ್ಟಿಗ. ಯಾಕೆ? ಅಷ್ಟೆಲ್ಲ ಗೊತ್ತಿದ್ದವನು ಮಾಡಿದ್ದಾನೆ. ಅನ್ನ ಮಾಡಿದರೆ ದೊಡ್ಡದಲ್ಲ, ಎಲ್ಲ ಗೊತ್ತಿದ್ದು ಅಷ್ಟು ಮಾಡಿದ್ದಾನೆ. ಆದರೆ ಎಲ್ಲ ಜ್ಞಾನದ ಹಿಂದೆ ನೋಡಬೇಕಾದ್ರೆ ಸಿಗ್ನೇಚರ್ ಹಾಕ್ತಾನೆ DC ಒಬ್ಬ. ಸಿಗ್ನೇಚರ್ ಇಷ್ಟು ಕೊಡ್ಬೇಕಂತ ಕೇಳಿದರೆ ಅಷ್ಟು ಫೈನಲ್ ಜ್ಞಾನ ಇಟ್ಕೊಂಡು ಅದ್ರ ಹಿನ್ನೆಲೆ ಕೊಡೋದ್ರಿಂದ ಅದಕ್ಕೆ ಬೆಲೆ ಇದೆ. ಇವತ್ತು ಶಾಸ್ತ್ರ ಓದ್ಬೇಕಾದ್ರೆ ಆ ಒಂದು ಕಾನ್ಸೆಪ್ಟ್ ಇರಬೇಕು. ನಮ್ಮಲ್ಲಿ ಕಾನ್ಸೆಪ್ಟ್ ಹೋಗಿರೋದಕ್ಕೋಸ್ಕರನೇ ಅದು ಶೋ ಜಾಸ್ತಿ ಆಗಿಬಿಡುತ್ತೆ ಹೊರತು ಕ್ವಾಲಿಟಿ ಇರೋದಿಲ್ಲ. ಆಗ ಈ ತೀರ್ಥ ದೊಡ್ಡವ್ರ ತೀರ್ಥ ಯಾತಕ್ಕೆ ತಗೋತಾರೆ ಅಂತ ಕೇಳಿದ್ರೆ ಆ ಸಿದ್ಧಿ ಅದರಲ್ಲಿ ಬಂದಿರುತ್ತೆ. ನಾವು ಮಾಡೋ ತೀರ್ಥದಲ್ಲಿ ಅದಿರೋದಿಲ್ಲ. ನಮ್ಮ ಜ್ಞಾನಕ್ಕೆ ತಕ್ಕಂತೆ ನಾವು ಮಾಡ್ಕೊಂಡಿರ್ತೇವೆ. ದೊಡ್ಡವ್ರ ಜ್ಞಾನಕ್ಕೆ ಭಾರಿ ಮಹತ್ವ ಇರುತ್ತೆ. ಅದಕ್ಕೆ ಕ್ಯೂ ನಿಂತಿರ್ತಾರೆ. ಅದು ನಿಜವಾದ ಅರ್ಥ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನಚಾನ್ಯಥ. ಎಷ್ಟು ಶ್ಲೋಕ ಇದೆ ನೋಡಿ, ಪೂರ್ತಿ ತೊಗೊಂಡ್ರೆ. ಎಲ್ಲಿ ಶುರು ಮಾಡಿದರು? ವಿಷ್ಣುರ್ಹಿತಾತ ಮೋಕ್ಷಸ್ಯ ಅಂತ ಹಿಡಿದು 78ನೇ ಶ್ಲೋಕದಿಂದ 85ನೇ ಶ್ಲೋಕದವರೆಗೂ ಮೋಕ್ಷ ಸಾಧನ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಆಚಾರ್ಯ.
ನಿತ್ಯ ಓದ್ತಿರ್ಬೇಕಾದ್ರೆ ನಿತ್ಯ ಓದ್ತಿದ್ರೆ ನಾವು ಯಾವ್ದು ಮಿಸ್ ಆಗಿದೆ ಓದ್ಲಕ್ಕೆ ಬರುತ್ತೆ. ಯಾವ್ದು ಮಿಸ್ ಇದನ್ನು ಆದಷ್ಟು ಬೇಗ ಸೇರಿಸ್ಕೊಂಡ್ಬಿಡ್ಬೇಕು. ಇಲ್ಲದ್ರೆ ಮುಕ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೀಗ ಪಾಸ್ ಆಗಲಿಕ್ಕೆ ಏನು ಬೇಕು ಅಂತ ಹೇಗೆ ಯೋಚನೆ ಮಾಡ್ತೇವೆ, ಮುಕ್ತಿ ಹೋಗೋ ಸಂಸಾರದಿಂದ ಪಾಸಾಗಿ ಹೋಗೋದು. ಅದು ಏನು ಬೇಕು ಅಂತ ಸದಾ ಅಬ್ಸರ್ವ್ ಮಾಡ್ತಿರ್ಬೇಕು ನಾವು. ಈ ಶ್ಲೋಕಗಳಲ್ಲಿ ನಿತ್ಯ ಪಾಠ ಮಾಡಬೇಕು. ಆಗೋದೇ ಇಲ್ಲ, ಪಾಠ ಆಗೋದೇ ಇಲ್ಲ. ಫಸ್ಟು ಹುಡುಗ ಸೇರಿದ ತಕ್ಷಣ ಮೊದಲೇ ಅಧ್ಯಾಯ ಪಾಠ ಮಾಡಿಬಿಟ್ರು ಅಂದರೆ ಅವ್ರು ಎಲ್ಲೋದ್ರೂ ಗೆಲ್ತಾರೆ. ಎಷ್ಟು ದಿವ್ಸ ಬೇಕು ಮತ್ತೆ ಪಾಠ ಮಾಡಲಿಕ್ಕೆ ಇದಕ್ಕೆ? ಆ ಸ್ಟ್ಯಾಂಡರ್ಡ್ ಹೋಗ್ರಿ ಒಂದು 15 ದಿವಸ ಫಸ್ಟ್ ಕ್ಲಾಸಾಗಿ ಹೇಳ್ಬೋದು ನೀಟಾಗಿ. ಅದು ಜನ್ಮದಲ್ಲೇ ಮರೆಯೋದಿಲ್ಲ. ಫಲ್ಲು ತಲೆ ಕೂತ್ಬಿಡುತ್ತೆ ಗಟ್ಟಿಯಾಗಿ. ವಿದ್ಯಾಪೀಠ ಎಂಟ್ರಿ ಆಗೋದೇ ಅದರಿಂದ. ಯಾರೋ ಮೊನ್ನೆ ಹೇಳ್ತಿದ್ರು, ಯಾವುದೋ ಫಾರಿನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಗಬೇಕಾದ್ರೆ ಯಾವುದೇ ಕೋರ್ಸ್ಗೆ ಒಂದು ಅಧ್ಯಾಯ ಗೀತೆ ಹೇಳಬೇಕಂತ. ಯಾವುದೋ ಒಂದು ಅಧ್ಯಾಯ ಗೀತ ಒಪ್ಪಿಸಿದ್ರೆ ಮಾತ್ರ ಅಡ್ಮಿಷನ್, ಇಲ್ಲದೆ ಹೋದ್ರೆ ಇಲ್ಲ. ಫಾರಿನ್ನಲ್ಲಿರೋ ಯಾರಿಗೋ ಅದು ಗೊತ್ತಿದೆ, ನಮ್ಮಲ್ಲಿ ಯಾರಿಗೂ ಸುಧಾ ಓದೋರಿಗೆ ಗೀತ ಬರಬೇಕು ಗೊತ್ತಿಲ್ಲ. ಹಾಗಾಗಿ ಅದನ್ನು ಸ್ಟಡಿನೇ ಸರಿ ಇಲ್ಲ, ಮೆಥಡ್ ನಮ್ಮಲ್ಲಿ ಇದಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಔಟ್ಪುಟ್ ಇಲ್ಲೇ ಇಲ್ಲ. ಇವತ್ತೇನಿದೆ ಔಟ್ಪುಟ್ ಏನು ಸಿಗ್ತಾ ಇಲ್ಲ. ಇಷ್ಟು ಜನ ಉದಾಹರಣೆಗೆ ಸಾವಿರಾರು ಪಂಡಿತರು ತಯಾರಾಗ್ತಾರೆ. ಎಷ್ಟು ಅಡ್ವಾಂಟೇಜ್ ಇರಬೇಕು ಇವತ್ತು. ಊರಿಗೆ ತುಂಬ ಡಾಕ್ಟರ್ಸ್ ಇದ್ದಾರೆ ಅಂದರೆ ಎಷ್ಟು ಜನಕ್ಕೆ ಉಪಯೋಗ ಆಗಬೇಕು ಅದರಿಂದ. ಆಗದೆ ಹೋದರೆ ಅದು ಕ್ವಾಲಿಟಿ ಇಲ್ಲ ಅಂತ ಅರ್ಥ. ವಿವಿಧ ಜೀವ ಸಂಘಾಸ್ತು ದೇವಮಾನುಷ ದಾನವಾಹ. ಅದಕ್ಕೆ ಇದೆಲ್ಲ ಸರಿಯಾಗಿ ಓದಿಬಿಟ್ರೆ, ಮೊದಲೇ ಅಧ್ಯಾಯ ಫುಲ್ ಓದಿಬಿಟ್ರು ಅಂತ ಕೇಳಿದರೆ ಎಂಥ ಪ್ರವಚನವನ್ನು ಫಾಲೋ ಮಾಡ್ಬೋದು. ಮತ್ತು ಹೇಳದೆ ಹೋದರೆ ತಪ್ಪು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ಹೇಳಲಿಲ್ಲ ಇವರು, ಆದ್ದರಿಂದ ಸರಿ ಇಲ್ಲ. ಹೀಗೆ ಆಚಾರ್ಯ ಹೆಸರಿಟ್ಟಿದ್ದಾರೆ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಧ್ಯಾಯಕ್ಕೆ ಹೆಸರಿಟ್ಟಿರೋದು ಆಚಾರ್ಯರು. ಎಲ್ಲ ಶಾಸ್ತ್ರದ ವಿಚಾರ ಎಲ್ಲ ಹೇಳ್ಬಿಟ್ಟಿದ್ದಾರೆ ಒಂದೇ ಕಡೆಗೆ. ಅದು ಆ ಕಾನ್ಸೆಪ್ಟೇ ಸೂಪರ್ ಕಾನ್ಸೆಪ್ಟ್. ಬದ್ಧ ಸಿದ್ಧಾಂತ ನಕ್ಷಲ್ ಇದು ಓದಿಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಪ್ರತಿಯೊಬ್ಬರ ಮೇಲೇನೂ ಟೆಕ್ಸ್ಟ್ ಬುಕ್ ಆಗಿರಬೇಕು. ಇಟ್ ಈಸ್ ಕಾಮನ್ ಟೆಕ್ಸ್ಟ್ ಬುಕ್ ಟು ಆಲ್. ಮತ್ತು ಇದರಲ್ಲಿ ಇದಿಲ್ಲ, ವೇದವಾಕ್ಯ 4 ಶ್ಲೋಕ ಬಿಟ್ಟುಬಿಟ್ರೆ ಎಲ್ಲರೂ ಬಾಯ್ಪಾಠ ಕೂಡ ಮಾಡ್ಬೋದು ಈ ಭಾಗ. ಮಹಾಭಾರತ ತಾತ್ಪರ್ಯ ಇಸ್ ಫಾರ್ ಆಲ್. ಮಹಾಭಾರತ ಕಾಮನ್ ಟೆಕ್ಸ್ಟ್ ಹೇಗೆ ಮಾಡಿದ್ರು, ತಾತ್ಪರ್ಯ ಕಾಮನ್ ಟೆಕ್ಸ್ಟ್ ಆದ್ದರಿಂದ ಆಚಾರ್ಯ ಮಾಡಿರೋ ಕೆಲಸ ಭಾರಿ ದೊಡ್ಡದು. ಅದರ ಕ್ವಾಲಿಟಿ, ಇದೊಂದು ವಾಕ್ಯ ಹೇಳ್ಬೇಕಾದ್ರೆ ಎಷ್ಟು ಜನ್ಮ ಸಾಧನೆ ಮಾಡಿರೋದು. ರಿಸಲ್ಟ್ ಇಷ್ಟಿದೆ ಅಷ್ಟೇ, ಬ್ಯಾಕ್ಗ್ರೌಂಡ್ ಎಷ್ಟಿರ್ಬೇಕು ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ. ಎಲ್ಲ ಸಿಲೆಬಸ್ ಗೊತ್ತಿರೋ ಆಚಾರ್ಯ ಒಬ್ಬರೇ ಅಂತೇಳಿ ಕಳಿಸ್ಕೊಟ್ಟಿದ್ರು. ಇದು ಅದರ ವಿಶೇಷ. ಇವತ್ತು ಅಲ್ಲಿಗಿರಲಿ. ನಾಳೆ ದಿವಸ ಒಂದು ಕಡೆ ಬಂಗಳ ಇದೆ, ಈಗ ಅದನ್ನು ಮುಗಿಸ್ಕೊಂಡು ಬರ್ಬೇಕಾದ್ರಿಂದ ಹೊತ್ತಾಗ ದೂರ ಇದೆ. ನಾಳೆ ಮಾಮೂಲಾಗೆ ಸರ್ವೇಂದ್ರಿಯ ಪ್ರೇರಕೆ ನಾಳೆ ಮಾಮೂಲು, ನಾಳೆ ಪಾಠ. ನಾಳೆ ಪಾಠ ಇಲ್ಲ, ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.